ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಡೇ ಟು ಮಿನಿ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ಮಾರ್ನಿಂಗ್ ಎದ್ದು ಹೊರಗೆ ಹೋಗಿ ಟಿಫನ್ ಮಾಡಿಕೊಂಡು ನನ್ನ ವರ್ಕ್ಗೆ ಹೋಗಿ ಅಲ್ಲಿಂದ ಮತ್ತೆ ಮಧ್ಯಾಹ್ನ ರೂಮ್ಗೆ ಬಂದು ಮಧ್ಯಾಹ್ನ ಊಟ ನಾನು ಮಾಡಿರೋ ಚಪಾತಿನ ತಿನ್ಕೊಂಡು ಅದಾದಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಈ ರೀತಿ ರೆಡಿ ಆದೆ. ಸೊ ಇವತ್ತು ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ನಾನು ಡ್ಯಾನ್ಸ್ ಕ್ಲಾಸ್ ಕಡೆ ಹೊರಟೆ. ಗಾಯ್ಸ್, ನಾನು ನನ್ನ ಮೋಟೋ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಫಸ್ಟ್ ಯಾವ ಪ್ಲೇಸ್ಗೆ ರೈಡ್ ಸ್ಟಾರ್ಟ್ ಮಾಡಲಿ ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಪ್ಲೇಸಿಂದ ರೈಡ್ನ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೋಗ್ತಾ ಮಸಾಲೆ ಪುರಿ ತಿನ್ನಬೇಕು ಅಂತ ಅನಿಸ್ತು. ಮಸಾಲ ಪುರಿ ತಿನ್ಕೊಂಡು ನಾನು ಬಂದಿದ್ದೆ ಡ್ಯಾನ್ಸ್ ಕ್ಲಾಸ್ ಹತ್ರ ಬರ್ತಾ ಇದ್ದಂಗೆ ನಮ್ಮ ಧ್ರುವ ಬ್ರೋ ಮಕ್ಕಳಿಗೆ ಕ್ಲಾಸ್ ತಗೊಂಡಿದ್ರು. ವಿಡಿಯೋ ಮಾಡ್ತಾ ಇರೋದನ್ನ ನೋಡಿ ಅವರೊಂದು ಸ್ಮೈಲ್ ಕೊಟ್ಟರು. ಗಾಯ್ಸ್, ಇವತ್ತು ಯಾಕೆ ನಮ್ಮ ಧ್ರುವ ಬ್ರೋ ಕ್ಲಾಸ್ ತಗೊಂಡಿದ್ರು ಅಂದರೆ ನಮ್ಮ ಸರ್ ಇವತ್ತು ಕ್ಲಾಸ್ಗೆ ಬಂದಿರಲಿಲ್ಲ. ಅವರು ಯಾರು, ಅವ್ರ ನೇಮ್ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನು ಮುಂದೆ ನಾನು ನನ್ನ ವೀಡಿಯೋಸಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಯಾವ ರೀತಿ ಮಕ್ಕಳಿಗೆ ಟ್ರೈನಿಂಗ್ ಆಗುತ್ತೆ, ಅವರು ಮುಂಚೆ ಹೇಗೆ ಮಾಡ್ತಾಯಿದ್ರು, ನಮ್ಮ ಸರ್ ಕ್ಲಾಸ್ ಯಾವ ರೀತಿ ಇರುತ್ತೆ, ಮಕ್ಕಳು ಯಾವ ರೀತಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನೋ ಎಲ್ಲ ವೀಡಿಯೋಸು ನನ್ನ ವ್ಲಾಗ್ ಆ್ಯಂಡ್ ಮಿನಿ ವ್ಲಾಗಲ್ಲಿ ಬರುತ್ತೆ. ಪ್ಲೀಸ್ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ರಿದಮ್ ಕ್ಯಾಚರ್ ಅಂತ ನನ್ನ ಅಕೌಂಟ್ ಇದೆ, ಹೋಗಿ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಳನ್ನ ಮಾತಾಡ್ಸೋಕೆ ಅಂತ ಬಂದರೆ ಇವಳು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೈ ಅಡ್ಡ ಇಟ್ಕೊತಾ ಇದ್ಲು. ಅವಳ ಹತ್ರ ಸ್ವಲ್ಪ ಮಾತಾಡ್ಕೊಂಡು ತರಲೆ ಮಾಡಿದ್ದಾಯ್ತು. ಬನ್ನಿ ಈಗ ನಮ್ಮ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡೋಣ. ಗಾಯ್ಸ್, ನೋಡಿದ್ರಲ್ಲ ಮಕ್ಕಳು ಎಷ್ಟು ಫನ್ ಮಾಡ್ತಾ ಇದ್ರು ಅಂತ. ಸೊ ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟೇ ಕಾರಣ. ಲವ್. ಬಾಯ್ ಬಾಯ್.